ಹಲೋ ಫ್ರೆಂಡ್ಸ್, ಬನ್ನಿ ಇವತ್ತಿನ ಎಪಿಸೋಡನ್ನು ನೋಡ್ಕೊಂಬರೋಣ. ಶ್ರುತಿ ರವಿನ ನೋಡು, ಅವರೆಲ್ಲ 8 ಅವರ್ಸ್ ಸ್ಪೆಂಡ್ ಮಾಡ್ತಾರಂತೆ, ನೀನು ಇದೆಯಾ ನನ್ನ ಜೊತೆ? ಸರಿ, ಅಲ್ಲಿಗೆ ಮೀನಾ ಮತ್ತು ಸೂರ್ಯ ನೀವು ಎಷ್ಟೊತ್ತು ನೀವು ಜೊತೇಲಿ ಇರ್ತೀರಾ ಅಂತ ಹೇಳಿ ಕೇಳ್ತಾಳೆ ಶ್ರುತಿ. ನಾವು ಮಾರ್ನಿಂಗ್ 5 o'clock ಎದ್ದೇಳ್ತೀನಿ. ಎದ್ದು 5 o'clock ಇದ್ದರೆ ಒಂದು 4 hours ಜೊತೇಲಿ ಇರ್ತೀರಿ, ಅವ್ರು ಆಫೀಸ್ಗೆ ಹೋಗೋವರೆಗೂ, ಡ್ರೈವಿಂಗ್ ಹೋಗೋವರೆಗೂ. ಅದಾದಮೇಲೆ ಮಧ್ಯಾಹ್ನ ಊಟಕ್ಕೆ ಬರ್ತೀರಿ, ಮತ್ತು ಸಾಯಂಕಾಲ ಒಂದು 4 ಗಂಟೆ ಇರ್ತೀರಿ. ಟೋಟ್ಲಾಗಿ ನಾವು ಒಂದು 10 ಗಂಟೆ ಜೊತೇಲಿ ಇರ್ತೀರಿ ಅಂತ ಹೇಳಿ ಮೀನಾ ಮತ್ತು ಸೂರ್ಯ ಅಂತಾರೆ. ಆಗಂದ ತಕ್ಷಣ 10 ಗಂಟೆನಾ ಅಂತ ಹೇಳಿ ಶ್ರುತಿ ರಿಯಾಕ್ಟ್ ಮಾಡ್ತಾಳೆ. 10 ಗಂಟೆ ನೀವು ಜೊತೆಯಲ್ಲಿ ಇದ್ದೀರಂದರೆ ನೀವೇ ಗ್ರೇಟು. ನಿಮ್ಮಿಬ್ಬರು ಕಪಲ್ಗಿಂತ ನಾನು ರವಿನೇ ತುಂಬ ಕಮ್ಮಿ ಸ್ಪೆಂಡ್ ಮಾಡ್ತಾ ಇರೋದು, ಅಂದರೆ ಏನಿದು ಅಂತ ಹೇಳಿ ತುಂಬ ಬೇಜಾರು ಮಾಡ್ಕೊತಾಳೆ. ಅದಾದಮೇಲೆ ಮೀನಾ ಮತ್ತು ಸೂರ್ಯ ಏನಿದು ಈ ಥರ ಕೇಳ್ತಾ ಇದ್ದಾಳೆ ಶ್ರುತಿ ಅಂತ ಕೇಳಿದಾಗ, ಯಾವುದೋ ಒಂದು ಸೀರಿಯಲಲ್ಲಿ ಡಬ್ಬಿಂಗ್ ಮಾಡ್ತಾ ಇದ್ದಾಳಂತೆ, ಅದರಲ್ಲಿ ಡೈವರ್ಸ್ ಒಂದು ಎಪಿಸೋಡ್ ಇದೆಯಂತೆ, ಅದರಲ್ಲಿ ಬಂದು ಟೈಮ್ ಕೊಡ್ತಾ ಇಲ್ಲ ಅನ್ನೋದಕ್ಕೋಸ್ಕರನೇ ಡೈವರ್ಸ್ ಕೊಡ್ತಾ ಇದ್ದಾರಂತೆ. ಅದರಿಂದ ಇದು ಸ್ಟಾರ್ಟ್ ಆಗಿದ್ದು. ನಾನು ಏನಕ್ಕಾದರೂ ಮನೆಗೆ ಬಂದವನೋ ರೀತಿ ಮಾಡ್ತಾ ಇದ್ದಾಳೆ ಶ್ರುತಿ ಅಂತ ಹೇಳಿ ರವಿ ಅಂತಾನೆ. ಅದಾದಮೇಲೆ ಮೀನಾ ಸೂರ್ಯನೂ ಸಹ, ಯಾಕೆ ಶ್ರುತಿ ಈ ಥರ ಕೇಳ್ತೀಯ ನೀನು? ನೀವೇ ಟೈಮ್ ನೋಡಿಕೊಂಡು ಹೋಗಬೇಕು, ನೀವೇ ಟೈಮ್ ನೋಡಿಕೊಂಡು ಫ್ರೀ ಮಾಡ್ಕೊಬೇಕು, ಒಬ್ರಿಗೊಬ್ರು ಫ್ರೀ ಮಾಡಿಕೊಂಡು ಟೈಮು ಚೆನ್ನಾಗಿ ಜೊತೇಲಿ ಇದ್ದರೆ ಅಲ್ವಾ ಟೈಮ್ ಸ್ಪೆಂಡ್ ಮಾಡೋಕ್ಕಾಗೋದು ಅಂತ ಹೇಳ್ತಾರೆ. ಅದಕ್ಕೆ ಸೂರ್ಯ, ಸರಿ ಮತ್ತೆ ಹಾಗಾದರೆ ನೀವು ಮಲೇಷ್ಯಲ್ಲಿ ನಮ್ಮ ಜೊತೆಲಿ ಬಂದುಬಿಡ್ರಿ, ಒಂದು ವಾರ ಟೈಮ್ ಸ್ಪೆಂಡ್ ಮಾಡ್ಬೋದು ಆರಾಮಾಗಿ ಅಂತ ಅಂದ ತಕ್ಷಣವೇ ಶ್ರುತಿ ರವಿ, ನನಗೆ ರಜೆ ಕೊಡೋದಿಲ್ಲ ಅಂತ ಹೇಳಿ ರವಿ ಅಂತಾನೆ. ನಾನು ಬೇಕಾ ಅಥವಾ ನಿನಗೆ ಹೋಟ್ಲ್ ಬೇಕಂತೇಳಿ ನೀನು ಡಿಸೈಡ್ ಮಾಡ್ಕೊ ಅಂತ ಹೇಳಿ ಶ್ರುತಿ ಅಂತಾಳೆ. ನಾನು ಬೇಕು ಅಂತಂದರೆ ನೀನು ಬಾ, ನಮ್ಮ ಜೊತೆ ಟ್ರಿಪ್ಪಿಗೆ ಬರ್ತಾ ಇದ್ದೀಯ ಅಷ್ಟೇ ಅಂತ ಹೇಳಿ ಅಲ್ಲಿಂದ ಹೊರಡ್ಬಿಡ್ತಾರೆ. ಹಂಗಂದ ತಕ್ಷಣ ಮೀನಾ ಮತ್ತು ಸೂರ್ಯ ಇಬ್ಬರು ಸಹ ನಗೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇರ್ತಾರೆ. ನಾವು ನೋಡಿದ್ರೆ ಇಲ್ಲಿ ಅದೇ ಒಂದು ಕಾಮಿಡಿ ಥರ ಮಾತಾಡ್ಕೊತಾ ಇದ್ರಿ. ಇಲ್ಲಿ ನೋಡಿದ್ರೆ ಸೀರಿಯಸ್ ಆಗಿ ಅವ್ರು ಬರೋಕ್ಕೆ ರೆಡಿ ಆಗ್ತಾ ಇದ್ದಾರಲ್ಲ ಅಂಥೇಳಿ ಮೀನಾ ಸೂರ್ಯ ಅಂದ್ಕೊತಾರೆ. ಅದಾದಮೇಲೆ ಸೂರ್ಯ ರವಿನ ಕೇಳ್ತಾನೆ, ಏನೋ ಅಥವಾ ಹೋಟ್ಲ ಅಂತ ಹೇಳಿ ಕೇಳ್ತಾ ಇದ್ದಾಳೆ. ಹಂಗೆ ಕೇಳಿದ್ರೆ ತುಂಬ ಕಷ್ಟ ಆಗುತ್ತಲ್ವಾ, ಏನು ಮಾಡ್ತೀಯ ರವಿಕಾಂತ್ ಅಂತ ಹೇಳಿ ಕೇಳ್ತಾನೆ. ಏನು ಮಾಡೋದು ಅಂತ ಗೊತ್ತಿಲ್ಲ ಬ್ರೋ, ಏನಾದರೂ ಒಂದು ಮಾಡಬೇಕು ಅಂತಂದಾಗ, ಬಾ ಹೋಗ್ಬಿಟ್ಟು ಬರೋಣ, ಅದರಲ್ಲೇನಂತೆ, ಖರ್ಚೆಲ್ಲನೂ ಮೈಕಮ್ಮನ ಕಡೆ ರೋಹಿಣಿ ಕಡೆಯವ್ರದ್ದೇ ಅಲ್ವಾ, ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ ಹೇಳಿ ಸೂರ್ಯನೂ ಸಹ ಅಂತಾನೆ. ಸರಿ, ಏನು ಮಾಡೋದು, ಕೇಳಿ ನೋಡ್ತೀನಿ ನಾನು ಯಾವುದಕ್ಕೂ ಹೋಟ್ಲಲ್ಲಿ ಅಂತ ಹೇಳಿ ರವಿನೂ ಸಹ ಸೈಲೆಂಟಾಗಿ ಹೋಗ್ಬಿಡ್ತಾನೆ. ಸೂರ್ಯ ನಿದ್ದೆ ಮಾಡೋಕ್ಕೆ ರೆಡಿ ಆಗ್ತಾ ಇರ್ತಾನೆ. ಸೂರ್ಯ ಆರಾಮಾಗಿ ಸಾಂಗ್ ಆಡ್ಕೊಂಡು ಕೂತಿರ್ತಾನೆ. ಅದೇ ಟೈಮ್ಗೆ ಮೀನಾ ಬರ್ತಾಳೆ. ಏನು ರೀ ಸಾಂಗ್ ಆಡ್ತಾ ಇದ್ದೀರಾ, ಏನೋ ಖುಷಿಯಾಗಿದ್ದೀರಲ್ಲ ಅಂದರೆ, ಹೌದು ನಾನು ರೊಮ್ಯಾಂಟಿಕ್ ಮೂಡಲ್ಲಿದ್ದೀನಿ ಅಂತ ಹೇಳಿ ಸೂರ್ಯ ಅಂತಾನೆ. ಸರಿ, ಅದಾಗಲಿ, ಇವಾಗ ನಾವು ಈ ನಾಟಕದಲ್ಲಿ ಸೂರ್ಯ ರೋಹಿಣಿ ಮತ್ತು ಮನೋಜನೂ ಅವ್ರು ಬರ್ತಾ ಇದ್ದಾರೆ, ಪ್ಲಸ್ ಅದ್ರ ಜೊತೆಗೆ ಶ್ರುತಿ ಮತ್ತು ಇವ್ರನ್ನೂ ಸಹ ರೆಡಿ ಮಾಡ್ತಾ ಇದ್ದಾರೆ, ಏನು ಮಾಡೋದು, ಬರೋಕ್ಕೆ ರೆಡಿ ಆಗಿಬಿಟ್ರೆ ಅವರು ಅಂದಾಗ, ಇಲ್ಲ ಏನಾದರೂ ಮಾಡಿ ನಾಟಕ ಮಾಡಿ ರೋಹಿಣಿ ಅದನ್ನು ನಿಲ್ಲಿಸ್ತಾಳೆ, 10 ತಲೆ ರಾವಣ ಅವಳು, ಏನು ಮಾಡ್ತಾಳೋ ನೋಡೋಣ, ಕಾದು ನೋಡಬೇಕಷ್ಟೇ ಅಂತ ಹೇಳಿ ಸೂರ್ಯ ಅಂತಾನೆ. ಈ ಕಡೆ ರೋಹಿಣಿ ಪೂಜಾ ಮನೆಗೆ ಬಂದಿರ್ತಾಳೆ. ರೋಹಿಣಿ, ಏನು ಮಾಡೋದು ನಾನು, ಎಲ್ಲರೂ ಮಲೇಷ್ಯಾಗೆ ಹೋಗೋಕೆ ರೆಡಿ ಆಗಿಬಿಟ್ಟಿದ್ದಾರೆ ಅಂದಾಗ, ನಿನಗೆ ಬೇರೆ ಏನು ಆಪ್ಷನ್ನೇ ಇಲ್ಲ, ಹೋಗಿ ಅವ್ರ ಕಾಲಿಗೆ ಬಿದ್ದುಬಿಡು ಅಂಥೇಳಿ ಪೂಜಾ ಅಂತಾಳೆ. ಹಂಗಂದ ತಕ್ಷಣವೇ ರೋಹಿಣಿ ತುಂಬ ಕೋಪ ಮಾಡ್ಕೊತಾಳೆ. ಅಷ್ಟೇ, ನನ್ನ ಕತೆ ಮುಗೀತು, ಏನಾದರೂ ಒಂದು ಪ್ಲ್ಯಾನ್ ಕೊಡು ಅಂದರೆ ಈ ಥರ ಮಾತಾಡ್ತಾ ಇದೆಯಾ ನೀನು, ಒಂದು ಫ್ರೆಂಡ್ ಅಂಥೇಳಿ ರೋಹಿಣಿ ಅಂತಾಳೆ. ಒಂದು ಸುಳ್ಳು ಹೇಳಿದ್ರೆ ಪರವಾಗಿಲ್ಲ, ನೀನು ಸಾವಿರಾರು ಸುಳ್ಳು ಹೇಳಿದ್ಯಾ, ಲಂಡನ್ನು, ಫಾರಿನ್ನು, ಪ್ಯಾಲೇಸು, ಮಲೇಷ್ಯಾ ಅಂತೆಲ್ಲ ಹೇಳಿದ್ಯಾ, ಈ ಥರ ಎಲ್ಲ ಹೇಳಿದ್ರೆ ಹೆಂಗಂತ ಮುಚ್ಚೋಕ್ಕಾಗುತ್ತೆ ಅಂತ ಹೇಳಿ ಅಂತಾಳೆ. ಏನು ಮಾಡೋದು, ಅಪ್ಪ ಜೈಲಲ್ಲಿದ್ದಾರೆ ಅಂತ ಹೇಳಿದ್ರೆ ಏನಾದರೂ ಬಿಡ್ತಾರೇನೋ ಅಂತ ಹೇಳಿ ಪ್ಲ್ಯಾನ್ ಮಾಡಿದೆ, ಏನಾದರೂ ಒಂದು ಪ್ಲ್ಯಾನ್ ಕೊಡು ಅಂತ ಕೇಳ್ತಾಳೆ. ಅದಕ್ಕೆ ಪೂಜಾ, ಪ್ಲ್ಯಾನ್ ಎಲ್ಲ ಏನೂ ಇಲ್ಲ, ನನ್ನ ಮಾತು ಕೇಳು, ನಿಜಾನ ಹೇಳ್ಬಿಡು ಅಂತ ಹೇಳಿ ಪೂಜಾ ಅಂತಾಳೆ. ಅಷ್ಟೇ, ಮತ್ತೆ ನನ್ನ ಸಾಯಿಸ್ಬಿಡ್ತಾಳೆ, ಈವಾಗಲೇ ದುಡ್ಡು ವಿಚಾರಕ್ಕೆ ನನ್ನನ್ನು ಹೊಡೆದಿದ್ದಾಳೆ, ಈಗ ಗೊತ್ತಾಗ್ಬಿಟ್ರೆ ಅಷ್ಟೇ, ನನ್ನ ಏನಾದರೂ ಮಾಡಿ ಇದರಿಂದ ತಪ್ಪಿಸ್ಕೊಬೇಕಲ್ವಾ, ದಯವಿಟ್ಟು ಏನಾದರೂ ಒಂದು ಪ್ಲ್ಯಾನ್ ಮಾಡು ಅಂತ ಹೇಳಿ ರೋಹಿಣಿ ಅಂತಾಳೆ. ಸರಿ, ಅಲ್ಲಿಗೆ ನನಗೊಂದು ಪ್ಲ್ಯಾನ್ ಬಂತು, ಆ ರೀತಿ ಮಾಡು, ಫಸ್ಟು ಮಂಜಣ್ಣಗೆ ಕಾಲ್ ಮಾಡು ಅಂತ ಹೇಳಿ ಅಂತಾಳೆ. ಏನಕ್ಕೆ ಅಂದರೆ, ನೀನು ಮೊದಲು ಕಾಲ್ ಮಾಡು, ನಾನು ಹೇಳ್ತೀನಿ ಅಂತ ಹೇಳಿ ಅವರು ಕಾಲ್ ಮಾಡ್ತಾರೆ. ಕಾಲ್ ಮಾಡಿ ಅದಾದಮೇಲೆ ಅವರು ಮಂಜಣ್ಣನ ಕರೆಸ್ತಾರೆ. ಅಂದರೆ ಅವ್ರ ಅಂಕಲ್ ಅಂತ ನಾಟಕ ಮಾಡ್ಕೊಂಬರ್ತಾ ಇದ್ನಲ್ಲ, ಆ ವ್ಯಕ್ತಿನ ಕರೆಸ್ತಾರೆ ಅವರು. ಆ ವ್ಯಕ್ತಿ ಬಂದು ಈ ಥರ ನಾಟಕ ಮಾಡಬೇಕು ಅಂದಾಗ, ಇಲ್ಲ ನಾನು ಇನ್ನು ಒಪ್ಕೊಳ್ಳೋದಿಲ್ಲ, ಪ್ರತಿ ಸರಿನೂ ನಾಟಕ ಮಾಡು ಅಂದಾಗ ಮಾಡ್ತಾಯಿದ್ದೆ, ಈಗ ನನಗೂ ಒಂದು ಜೀವನ ಇದೆ, ನನಗೂ ಹೆಂಡತಿ ಮಕ್ಕಳಿದ್ದಾರೆ, ಅವ್ರ ಬಗ್ಗೆನೂ ಯೋಚನೆ ಮಾಡಬೇಕು, ಒಂದು ವೇಳೆ ಸಿಕ್ಕಾಕೊಂಬಿಟ್ರೆ ಏನು ಮಾಡೋದು, ಮೀನಾ ಸೂರ್ಯ ಕೈಯಲ್ಲಿ ಸಿಕ್ಕಾಕೊಂಬಿಟ್ರೆ ನನ್ನ ಗತಿ ಅಷ್ಟೇ, ಕೈ ಮುಗಿದು ಕೇಳ್ತೀನಿ, ನನ್ನನ್ನು ಬಿಟ್ಬಿಡಿ ಅಂತೇಳಿ ಅಂತಾನೆ. ಇಲ್ಲ, ಇದೊಂದು ಸಲ ನನಗೆ ಹೆಲ್ಪ್ ಮಾಡಿ, ನನಗೂ ನನ್ನ ಗಂಡನ ಜೊತೆಲಿ ಇರಬೇಕು ಅಂತಿದೆಯಲ್ವ, ನನಗೂ ಫ್ಯಾಮಿಲಿ ಬೇಕಂತಲೇ ರಿಕ್ವೆಸ್ಟ್ ಮಾಡ್ತಾ ಇರೋದು
ಅಂತ ರೋಹಿಣಿ ಅಂತಾಳೆ. ಪೂಜಮ್ಮ ಮುಖ ನೋಡಿಕೊಂಡು ನಾನು ಮಾಡ್ತಾ ಇರೋದು, ಮತ್ತೆ ಪದೇ ಪದೇ ಮಾಡಿ ಅಂದರೆ ಹೇಗೆ, ಯಾವ ರೀತಿ ನಾನು ಮಾಡೋದು ಹೇಳಿ ಅಂತ ಅಂದಾಗ ಪೂಜಾ ನನಗೋಸ್ಕರ ಇದೊಂದು ಸಲ ಮಾಡಿ ಕೊನೆ ಸರಿ, ಮತ್ತೆ ನಿಮ್ಮನ್ನು ಯಾವತ್ತೂ ನಾವು ಕರೆಯೋದಿಲ್ಲ, ಇದೇ ಕೊನೆ, ಈ ಡ್ರಾಮಾಗೆ ಈ ಒಂದು ಎಂಡ್ ಅಂತ ಕೊಟ್ಬಿಡೋಣ ಅಂತ ಹೇಳಿ ಪೂಜಾನು ಸಹ ರಿಕ್ವೆಸ್ಟ್ ಮಾಡ್ತಾಳೆ. ಸರಿ ಅಮ್ಮ ಆಯಿತು, ಇದೊಂದು ಸಲ ಮಾಡ್ತೀನಿ, ಮತ್ತೆ ನನ್ನ ಮಾಡು ಅಂತ ಹೇಳಬಾರ್ದು, ಇದೇ ಕೊನೆ, ನಾನು ಮತ್ತೆ ಮಾಡೋಕ್ಕೆ ಬರೋದಿಲ್ಲ, ನೀವೆಷ್ಟೇ ಕರೆದ್ರು ನಾನು ಇನ್ನು ಬರೋದಿಲ್ಲ ಅಂತ ಹೇಳಿ ಅವನು ಸಹ ಒಪ್ಕೊತಾನೆ. ಒಪ್ಕೊಂಡಿದ್ದಾದಮೇಲೆ ಏನು ಮಾಡಬೇಕೇನು ಅಂತಂದಾಗ ರೋಹಿಣಿ ಮತ್ತು ಪೂಜಾ ಇಬ್ಬರು ಸಹ ಒಂದು ಐಡಿಯಾನ ಹೇಳ್ಕೊಡ್ತಾರೆ, ಈ ರೀತಿ ಮಾಡು ಅಂತ ಹೇಳಿ. ಅದಾದಮೇಲೆ ರೋಹಿಣಿ ಮನೆಗೆ ಬರ್ತಾಳೆ. ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ನಿಂತಿರ್ತಾಳೆ. ಯಾಕೆ, ಏನಾಯಿತು ರೋಹಿಣಿ ಈ ಥರ ಯೋಚನೆ ಮಾಡ್ತಿದ್ದೆ ಅಂದಾಗ, ಏನಿಲ್ಲ ಮನೋಜ್, ಬ್ರೈಡ್ದು ಒಂದು ಮೇಕಪ್ ಬುಕ್ ಆಗಿದೆ, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ಅಂದಾಗ, ಯಾಕೆ ಯೋಚನೆ ಮಾಡ್ತೀಯಾ, ಕಾಮನ್ನಾಗಿ ಥಿಂಕ್ ಮಾಡು, ಆರಾಮಾಗಿರು ರೋಹಿಣಿ ಅಂತೇಳಿ ಮನೋಜ್ ಅಂತಾನೆ. ಅದೇ ಟೈಮ್ಗೆ ಸ್ಟೇಷನಿಂದ ಕಾನ್ಸ್ಟೇಬಲ್ ಬಂದಿರ್ತಾರೆ. ಯಾರಾದರೂ ಇದ್ದೀರಾ ಮನೇಲಿ ಅಂದಾಗ ಸೂರ್ಯ ಮತ್ತು ರಂಗನಾಥ್ ಅವರೆಲ್ಲ ಕುತ್ಕೊಂಡಿರ್ತಾರೆ. ಬನ್ನಿ ಸರ್ ಬನ್ನಿ ಅಂತಂದ. ಬನ್ನಿ ಒಳಗಡೆ ಸರ್, ಯಾಕೆ ಆಚೆ ನಿಂತಿದ್ದೀರಾ, ಏನಾಗಬೇಕಿತ್ತು, ಬನ್ನಿ ಕೂತ್ಕೊಳ್ಳಿ ಅಂತ ಹೇಳಿ ರಂಗನಾಥ್ ಅಂತಾನೆ. ಅಲ್ಲಿಗೆ ಇವತ್ತಿನ ಎಪಿಸೋಡ್ ಕಂಪ್ಲೀಟ್ ಆಗುತ್ತೆ. ಮುಂದೆ ನಾಳಿನ ಎಪಿಸೋಡನ್ನು ಅಪ್ಲೋಡ್ ಮಾಡ್ತೀನಿ. ಆದಷ್ಟು ನನ್ನ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಆಶೀರ್ವಾದ ಯಾವಾಗಲೂ ಇದೇ ರೀತಿ ಇರಲಿ. ಬಾಯ್ ಬಾಯ್.